ನಮಸ್ಕಾರ. ನಾನು ನಿಮ್ಮ ಸ್ಟ್ರೇಟ್ ಹಿಟ್ಸ್ ಗುಣ. ನಾವು ಏನಾದರೂ ಸುಂದರವಾಗಿರೋ ವಸ್ತುನ ನೋಡಿದ್ರೆ ಏನಂತೀವಿ ಹೇಳಿ? ವಾವ್, ಲವ್ಲಿ ಅಂತೀವಲ್ವಾ? ಎಸ್, ಅದೇ ಒಂದು ಒಳ್ಳೆ ಸಿನಿಮಾ ನೋಡಿದ್ರೆ ಲವ್ಲಿ ಅಂತ ಹೇಳ್ತೀರಲ್ವಾ? ಎಸ್, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಲವ್ಲಿ ಮನರಂಜನೆ. ನಾನು ನಿಮ್ಮ ಸ್ಟ್ರೇಟ್ ಹಿಟ್ಸ್ ಗುಣ. ಎಸ್, ಈ ಕಾರ್ಯಕ್ರಮದಲ್ಲಿ ಲವ್ಲಿ ಸಿನಿಮಾದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ತೀರಾ. ಎಸ್, ಅಫ್ಕೋರ್ಸ್, ಗಾಯಕನಾಗಿ ನಾನು ಒಳ್ಳೆ ಗಾಯಕ ಆಗಬೇಕು ಅಂತ ಬಂದು ನಾಯಕನಾಗ್ಬಿಟ್ಟು ನಿಮ್ಮೆಲ್ಲರನ್ನ ಕಂಚಿನ ಕಂಠದಿಂದ ರಂಜಿಸ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿ, ಅಲ್ಲಿ ಮರೆತೇ ಹೋದೇನೋ ಅಂತ ಹಾಡಾಡ್ಬಿಟ್ಟು ನಮ್ಮೆಲ್ಲರ ನೆನಪಲ್ಲಿ ಉಳಿದ್ಬಿಟ್ರು. ಎಸ್, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದಲ್ಲಿ ಸಖತ್ತಾಗಿ ಆ್ಯಕ್ಟ್ ಮಾಡಿ ಎಲ್ಲರಿಗೂ ಇಂದಲೂ ಕೂಡ ಸೈಮಾ ಅವಾರ್ಡು, ಫಿಲ್ಮ್ ಫೇರ್ ಅವಾರ್ಡು ಎಲ್ಲವನ್ನ ಪಡೆದ್ರು. ಎಸ್, ನೀವು ಇವರನ್ನ ಟಗರು ಚಿಟ್ಟೆ ಅಂತ ಹೇಳ್ತೀರಾ, ರಾಜ ಹುಲಿಯ ಜಗ್ಗ ಅಂತೀರಾ, ಅಥವಾ ಇನ್ನೇನು ಹೇಳ್ತಿರೋ? ಸದ್ಯಕ್ಕಂತೂ ನಾನು ಲವ್ಲಿ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇವರು ನಮ್ಮ ಕನ್ನಡದ ವಿಶಿಷ್ಟ ವಸಿಷ್ಠ ಸಿಂಹ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ನಮಸ್ತೆ. ನಮಸ್ತೆ ಸರ್. ಹಾಗೆ ಈಗ ನಮ್ಮ ಜೊತೆಗೆ ನಿಮಗೆ ಗೊತ್ತಿದೆ, ವಸಿಷ್ಠ ಸಿಂಹ ಅವರ ಡಾರ್ಲಿಂಗ್ ಯಾರು ಹೇಳಿ? ಹರಿಪ್ರಿಯ ಅವರು. ಆದರೆ ನನ್ನ ಡಾರ್ಲಿಂಗ್ ಅಂತ ಇವರನ್ನ ಕರೀತಿದ್ದಾರೆ ವಸಿಷ್ಠ ಸಿಂಹ ಅವರು. ಯಾರನ್ನ ಅಂತ ನೀವು ಯೋಚನೆ ಮಾಡ್ಬೋದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ನಮ್ಮ ಧಾರಾವಾಹಿ ರಂಗದಲ್ಲಿ, ಹಾಗೆ ನಮ್ಮ ರಂಗಭೂಮಿಯಲ್ಲಿ ಸುಮಾರು 100 ಸಿನಿಮಾಗಳನ್ನು ಮಾಡಿ, ನಾಟಕಗಳನ್ನು ಮಾಡಿ ನಮ್ಮೆಲ್ಲರಿಗೂ ಚಿರಪರಿಚಿತ ಆಗಿರುವಂಥವ್ರು. ಮಾಯಾಮೃಗ ಧಾರಾವಾಹಿಲಂತೂ ನೀವು ಅವ್ರನ್ನ ತುಂಬ ಇಷ್ಟಪಟ್ಟಿರ್ತೀರಾ. ಅವತ್ತಿಂದ ಇವತ್ತಿನವರೆಗೂ ಯಂಗಾಗೇ ಇದ್ದಾರೆ ಕಣ್ರಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೆ ಟೀ ಶರ್ಟ್ ಹಾಕೊಂಡು ಯಂಗ್ ಹುಡುಗನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ನಮ್ಮೆಲ್ಲರ ಫೇವ್ರೇಟ್ ದತ್ತಣ್ಣ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಎಸ್, ಇನ್ನೇನು ಸ್ಟಾರ್ಟ್ ಮಾಡಿಬಿಡೋಣ ಲವ್ಲಿ ಇಂಟರ್ವ್ಯೂನ. ಎಸ್, ಮೊದಲಿಗೆ ನಾನು ಕೇಳೋದು, ಎಲ್ರಿಗೂ ನಮ್ಗೆ ವಸಿಷ್ಠ ಸಿಂಹ ಅಂದಿದ ತಕ್ಷಣ ಎಲ್ರಿಗೂ ಖಡಕ್ ವಾಯ್ಸು, ರಫ್ ಆ್ಯಂಡ್ ಟಫು ಆ್ಯಟಿಟ್ಯೂಡು ಆ್ಯಂಡ್ ಆ್ಯಕ್ಟಿಂಗು ಇಷ್ಟೆಲ್ಲ ಇರೋಂಥವ್ರಿಗೆ ಸಾಫ್ಟಾಗಿ ಲವ್ಲಿ ಅಂತ ಟೈಟಲ್ ಕೊಟ್ಬಿಟ್ರಲ್ಲ, ಹೇಗೆ? ನಿಮ್ಮನ್ನೇನಾದರೂ ಲವ್ಲಿ ಸ್ಟಾರ್ ಮಾಡೋಕ್ಕೆ ಹೊಟ್ಬಿಟ್ರಾ? ಇಲ್ಲ, ಅಂದರೆ ಈ ಸಿನಿಮಾ ಕಥೆ ಹುಟ್ಟಿದಾಗಲೇ ಇದಕ್ಕೆ ಲವ್ಲಿ ಅಂತ ಟೈಟ್ಲ್ ಇಟ್ಕೊಂಡ್ಬಿಟ್ಟಿದ್ದ ನಮ್ಮ ಡೈರೆಕ್ಟ್ರು. ಸೊ ಅವನ ವಿಷನ್ನು ಅಷ್ಟು ಗಟ್ಟಿಯಾದ್ದು. ಇದು ಲವ್ಲಿ, ಈ ಫೇರ್ ಇನ್ ಲವ್ಲಿ ಅಲ್ಲದೆ ಇದು ಪ್ರೀತಿಲಿ, ಲವ್ ಅಂದರೆ ಪ್ರೀತಿ, ಪ್ರೀತಿಲಿನ ಲವ್ಲಿ ಅಂತ ಅವನು ವರ್ಡ್ ಪ್ಲೇ. ಅದು ಅಂದರೆ ಅಷ್ಟೇ ಪೆಕ್ಯುಲಿಯರ್ ಆಗಿ, ಅಷ್ಟೇ ಯುನೀಕ್ ಆಗಿ ಅವನು ಯೋಚನೆ ಮಾಡ್ತಾನೆ, ಯೋಚನೆ ಮಾಡಿದ್ನೇ ಬರೀತಾನೆ, ಬರೆದಿದ್ದನ್ನ ಅಷ್ಟೇ ಯುನೀಕಾಗಿ ಕಟ್ಕೊಡ್ತಾನೆ. ಅಂಥ ಒಂದು ಅದ್ಭುತವಾದ ಪ್ರತಿಭೆ ಜೊತೆ ಕೆಲಸ ಮಾಡಿದ್ದೆ ನನಗೆ ತುಂಬ ಹೆಮ್ಮೆ, ತುಂಬ ಖುಷಿ. ಇವತ್ತಿಗೆ ಇದು ಅವನ ಡೆಬ್ಯೂ ಸಿನಿಮಾ. ಹೊಸ ಹೆಸರು ಹೊಸಬ ಜನಕ್ಕೆ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಆದ ನಂತರ ಯು ವಿಲ್ ಡೆಫಿನೆಟ್ಲಿ ಸಿ ಹಿಮ್ ಆಸ್ ಅನ್ ಸೆಟ್ ಆಫ್ ದ ಸಿನಿಮಾ ಇಂಡಸ್ಟ್ರಿ. ಸೊ ಆ ಥರದ ಒಬ್ಬ ವ್ಯಕ್ತಿಯ ಒಂದು ಕನಸು ಲವ್ಲಿ. ಸೊ ಈ ಕನಸಲ್ಲಿ ಲವ್ಲಿಯಾಗಿ ಕಾಣಿಸೋಕ್ಕೂ, ಡೆಡ್ಲಿಯಾಗಿ ಕಾಣಿಸೋಕ್ಕೂ, ಫ್ಯಾಮಿಲಿ ಆಗಿ ಪ್ರೆಸೆಂಟ್ ಮಾಡೋಕ್ಕೂ ತುಂಬ 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 ಖುಷಿ ಕೊಡ್ತು ನನಗೆ ಈ ಒಂದು ಸಿನಿಮಾ. ಸೂಪರ್. ಒಂದ್ ಕಡೆ ಲವ್ಲಿ, ಇನ್ನೊಂದ್ ಕಡೆ ಡೆಡ್ಲಿ, ಇನ್ನೊಂದ್ ಕಡೆ ಫ್ಯಾಮಿಲಿ. ವಾವ್, ಸೂಪರ್. ಎಲ್ಲ ಲೀಗಳು ಒಟ್ಟಿಗೆ ಸೇರಿದೆ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.